ಈಗ ಭಾರತದಲ್ಲಿ ಮಾಲ್ಡೀವ್ಸ್ ವರ್ಸಸ್ ಲಕ್ಷದ್ವೀಪ ಅನ್ನುವಂಥ ಒಂದು ಅಭಿಯಾನ ನಡೀತಾ ಇರುವಂಥದ್ದು. ಮಾಲ್ಡೀವ್ಸ್ಗೆ ಹೋಗಬೇಕಾದವರು ಹೋಗಬೇಡಿ, ಲಕ್ಷದ್ವೀಪಕ್ಕೆ ಹೋಗಿ, ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನುವಂಥ ಅಭಿಯಾನ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲಕ್ಷದ್ವೀಪಕ್ಕೆ ಹೋದ ಬಳಿಕ ಲಕ್ಷದ್ವೀಪಕ್ಕೆ ಹೋಗುವವರ ಸಂಖ್ಯೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿರುವಂಥದ್ದು. ಪ್ರಮುಖವಾಗಿ ನಾವೀಗ ಗುರುತಿಸ್ತಾ ಹೋದರೆ ಜಗತ್ತಿನ ಯಾವುದೇ ಕಡೆಯಿಂದ ಲಕ್ಷದ್ವೀಪಕ್ಕೆ ಹೋಗಬೇಕಾದ್ರೂ ಕೂಡ ಅವರು ಕೇರಳದಿಂದ ಲಕ್ಷದ್ವೀಪವನ್ನು ಕನೆಕ್ಟ್ ಆಗಬೇಕಾದ್ರೆ ಬಹುತೇಕ ಜನರಿಗೆ ಗೊತ್ತಿಲ್ಲ, ಮಂಗಳೂರಿನಿಂದ ಲಕ್ಷದ್ವೀಪ ಬಹಳ ಹತ್ತಿರವಾಗುತ್ತೆ. ಮಂಗಳೂರು ಸಮುದ್ರ ತೀರದಿಂದ ಬಹಳ ಹತ್ತಿರವಾಗುತ್ತೆ. ಇನ್ನು ನಾನೀಗ ನಿಂತಿರ್ತಕ್ಕಂಥ ಜಾಗ ಮಂಗಳೂರಿನ ಬಂದರು ಪ್ರದೇಶ. ಇಲ್ಲಿ ಲಕ್ಷದ್ವೀಪಕ್ಕೆ ಹೋಗ್ಲಿಕ್ಕಂತಾನೆ ಒಂದು ಜಟ್ಟಿಯ ಮಾದರಿಯಲ್ಲಿ ಇರುವಂತಹ ಒಂದು ಜಾಗ. ಈ ಒಂದು ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ಕಳೆದ ಹಲವು ವರ್ಷಗಳಿಂದ ಲಕ್ಷದ್ವೀಪಕ್ಕೆ ಸರಕು ಸಾಗಣೆ ಆಗ್ತಾ ಇರುವಂಥದ್ದು. ಇದೇ ಒಂದು ಜಾಗದಿಂದ ಅನೇಕ ಸರಕು ಸಾಗಣೆಯ ಬೋಟ್ಗಳು, ಹಡಗುಗಳು ಇಲ್ಲಿಗೆ ಬರುತ್ತೆ. ಈ ಒಂದು ಬೋಟ್ಗಳ ಮೂಲಕ ಲಕ್ಷದ್ವೀಪಕ್ಕೆ ಹಣ್ಣು, ತರಕಾರಿ, ಅದರ ಜೊತೆಗೆ ಗೃಹೋಪಯೋಗಿ ವಸ್ತುಗಳಾಗಿರಬಹುದು ಮತ್ತು ಗೃಹ ಬಳಕೆಯ ವಸ್ತುಗಳ ಜೊತೆಗೆ ಅಲ್ಲಿ ಕಟ್ಟಡ ಕಾಮಗಾರಿಗಾಗಿ ಸಾಮಗ್ರಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಹೋಗ್ಲಿಕ್ಕೆ ಕೂಡ ಹತ್ತಾರು ಬೋಟ್ಗಳು ಇಲ್ಲಿಗೆ ಬರುತ್ತೆ. ಆ ಒಂದು ಹಡಗುಗಳ ಮೂಲಕ ಲಕ್ಷದ್ವೀಪಕ್ಕೆ ನೇರವಾಗಿ ಇಲ್ಲಿಂದ ಸರಕುಗಳನ್ನು ಇದೇ ಒಂದು ಬಂದರಿನಿಂದ ಸಪ್ಲೈ ಮಾಡಲಾಗುತ್ತೆ. ಬಹುತೇಕರಿಗೆ ಮಂಗಳೂರಿನಲ್ಲಿ ಈ ರೀತಿಯಾದ ಒಂದು ವ್ಯವಸ್ಥೆ ಲಕ್ಷದ್ವೀಪಕ್ಕೆ ಇದೆ ಅನ್ನುವಂಥದ್ದು ಕೂಡ ರಾಜ್ಯದ ಜನರಿಗೆ ಗೊತ್ತಿಲ್ಲ. ಅದರ ಜೊತೆಗೆ ಈ ಹಿಂದೆ ಇಲ್ಲಿ MV ಮಿನಿಕೋಯ್ ಮತ್ತು ಮತ್ತೊಂದು ಹಡಗು, ಎರಡು ಹಡಗುಗಳ ಮೂಲಕ ಪ್ಯಾಸೆಂಜರ್ಗಳನ್ನು, ಪ್ರವಾಸಿಗರನ್ನು ಕೂಡ ಕರ್ಕೊಂಡು ಹೋಗುವ ವ್ಯವಸ್ಥೆ ಇತ್ತು. ಕಾರಣಾಂತರಗಳಿಂದ ಕೋವಿಡ್ ಮತ್ತು ಮತ್ತೊಂದು ಮಗದೊಂದು ಅನ್ನುವಂಥ ಅನೇಕ ಕಾರಣಗಳಿಂದ ಇದೆಲ್ಲವೂ ಕೂಡ ಸ್ಥಗಿತವಾಗಿತ್ತು. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಇಲ್ಲಿನ ಸ್ಥಳೀಯ ಮೀನುಗಾರ ಮುಖಂಡರಿದ್ದಾರೆ. ಅವ್ರ ಜೊತೆ ನಾನು ಮಾತನಾಡ್ತೀನಿ. ಯಾವ ರೀತಿಯಾದಂತಹ ವ್ಯವಸ್ಥೆಗಳಿದೆ ಮತ್ತು ಈ ಹಿಂದೆ ಯಾವ ರೀತಿಯಾಗಿತ್ತು ಅನ್ನುವಂಥದ್ದನ್ನು ಅವರ ಜೊತೆ ಕೇಳೋ. ಸರ್, ಈಗ ಲಕ್ಷದ್ವೀಪದ ಚರ್ಚೆಗಳಾಗ್ತಾ ಇದೆ. ಮಂಗಳೂರಿನಿಂದ ಲಕ್ಷದ್ವೀಪಕ್ಕೆ ಕನೆಕ್ಟ್ ಆಗಲಿಕ್ಕೆ ಸಮಯದ ಅವಧಿ ಎಷ್ಟು ಮತ್ತು ಏನೆಲ್ಲ ವ್ಯವಸ್ಥೆಗಳಿದೆ? ಒಂದು 18ರಿಂದ 20 ಗಂಟೆವರೆಗೆ ಸಮಯಾವಕಾಶ ಬೇಕಾಗ್ತದೆ. ಇಲ್ಲಿಂದ ಹೆಚ್ಚು ಕಮ್ಮಿ ಮಧ್ಯಾಹ್ನ ಹೊರಟ್ರೆ ಮರುದಿವಸ ಬೆಳಿಗ್ಗೆ ಲಕ್ಷದ್ವೀಪಕ್ಕೆ ಮುಟ್ಟುವಂಥ ವ್ಯವಸ್ಥೆ ಇಲ್ಲಿತ್ತು ಮುಂಚೆ. MV ಕೊಯ ಮತ್ತೊಂದು ಇನ್ನೊಂದು 2 ಮಿನಿ ಶಿಪ್ಗಳು, ಒಂದು 200 ಜನರನ್ನು ಸಾಗಾಟ ಮಾಡುವಂತಹ ಒಂದು ವ್ಯವಸ್ಥೆ ಇಲ್ಲಿತ್ತು. ಆ ವ್ಯವಸ್ಥೆಗಳು ಕ್ರಮೇಣ ಅಂದರೆ ಇತ್ತೀಚೆಗೆ ಒಂದು 3-4 ತಿಂಗಳಿಂದಾಗಿ ನಾವು ತಿಳಿದಿರೋ ಹಾಗೆ ಓರ್ವ ಅಧಿಕಾರಿಯ ಒಂದು ಮಿಸ್ಟೇಕ್ ಅಂತಾನೆ ಏನಂತ ನಮ್ಗೆ ಗೊತ್ತಿಲ್ಲ, ಇಂಥ ಅವರಿಂದಾಗಿ ನಿಂತು ಹೋಯ್ತು ಅನ್ನುವ ಒಂದು ಸುದ್ದಿ ಬಂತು. ಏನು ಕಾರಣ ಅಂತ ಹೇಳಿದರೆ ಗಾಂಜಾ ಅಥವಾ ಈ ಕಡೆಯಿಂದ ಮದ್ಯ ಹೋಗುತ್ತೆ ಅನ್ನುವ ಒಂದು ಸುದ್ದಿಯಿಂದಾಗಿ, ಅದು ಅವರ ಬರವಣಿಗೆಯಿಂದಾಗಿ, ಅಂದರೆ ಡಿಲ್ಲಿಗೆ ಬರೆದು ಹಾಕಿದ್ರಂತೆ, ಆ ಕಾರಣದಿಂದ ನಿಂತಿತ್ತು. ಆದರೆ ಕೇರಳದವರು ಅದನ್ನು ಕೋರ್ಟಿಗೆ ಹೋಗಿ ಅದನ್ನು ಕ್ಲಿಯರ್ ಮಾಡಿ ಪುನಃ ಬಂದರು. ಆದರೆ ನಮ್ಮ ಧಕ್ಕೆಯಲ್ಲಿ ಇಲ್ಲಿ ಅಂಥ ಅವಕಾಶ ಪುನಃ ಆರಂಭ ಆಗಲೇ ಇಲ್ಲ. ಯಾಕೆಂತ ಹೇಳಿದರೆ ಈಗ ನಾವು ಮಾಲ್ದೀವ್ಸ್ ಬೇಡ, ಲಕ್ಷದ್ವೀಪ ಬೇಕು ಅಂತ ಹೇಳ್ತೀವಿ, ನಿಜ. ಆದರೆ ಕರ್ನಾಟಕ ಕರಾವಳಿಯಲ್ಲಿ ಎಲ್ಲಿಯೂ ಕೂಡ ಈ ಪ್ರವಾಸೋದ್ಯಮಕ್ಕೆ ವಿಪುಲವಾದ ಅವಕಾಶ ಇದ್ದರೂ ಕೂಡ ಅದನ್ನು ಉಪಯೋಗಿಸಲಿಕ್ಕೆ ಆಗದೇ ಇರುವಂಥ ಒಂದು ರೀತಿ ಇದೆ, ಕಾನೂನು ಇದೆ. ಈ ಕಾನೂನನ್ನು ತೆಗೆದು ಕರ್ನಾಟಕ ಕರಾವಳಿಯನ್ನು ಇಂಥ ಇದಕ್ಕೆ ಉಪಯೋಗಿಸಬೇಕು. ಉದಾಹರಣೆಗೆ ನಾವು ನೋಡ್ತಾ ಇರುವಂಥ ಈ ಧಕ್ಕೆಗಳನ್ನೇ ನೋಡಿ, ಇದು ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡಿಸಿರುವಂಥ ಒಂದು ಕಡಲ ಕಿನಾರೆಗಳಿರ್ಬೋದು ಅಥವಾ ನಮ್ಮ ನದಿ ತೀರಗಳಿರ್ಬೋದು, ಎಲ್ಲ CRZ ವ್ಯಾಪ್ತಿ ಏನೋ ಒಂದು ಕಾನೂನನ್ನು ನೆಪ ಹೇಳಿಕೊಂಡು ಎಲ್ಲ ಅಂದರೆ ಎಷ್ಟೋ ಉದ್ಯೋಗಗಳು, ಎಷ್ಟೋ ಪ್ರವಾಸೋದ್ಯಮಗಳು ಇದರಿಂದಾಗಿ ಅವಕಾಶಗಳನ್ನು ಅಂದರೆ ನಮ್ಮ ಯುವಜನತೆ ಕಳ್ಕೊಳ್ತಾ ಇದೆ. ಅಥವಾ ನಮ್ಮ ರಾಜ್ಯ ಸರ್ಕಾರ ಕೂಡ ಅಲ್ಲಿ ಸಿಗಬೇಕಾದಂಥ ಏನು ಟ್ಯಾಕ್ಸಸ್ ಇದೆ ಅದೆಲ್ಲ ಕಳ್ಕೊಳ್ತಾ ಇದೆ. ಇದನ್ನು ಬೇಕಾದಷ್ಟು ಬಳಸ್ಕೊಂಡು ಇನ್ನಷ್ಟು ಇದನ್ನು ಉತ್ತಮ, ಉದಾಹರಣೆಗೆ ಇದನ್ನು ಇಟ್ಕೊಳ್ಳೋಣ. ಇಲ್ಲಿ ಒಂದು ವ್ಯವಸ್ಥೆ, ಟಾಯ್ಲೆಟ್, ಇಂಥ ವ್ಯವಸ್ಥೆಗಳು ಕೂಡ ಸರಿಯಾದ ವ್ಯವಸ್ಥೆಗಳಿಲ್ಲ. ಒಂದು ಧಕ್ಕೆ ಇತ್ತೀಚೆಗೆ ತಾವು ನೋಡ್ತಾ ಇರ್ಬೋದು, ಅಲ್ಲಿ ನಿಂತಿದೆ, ಅದು ಹೊಸ ಧಕ್ಕೆ. ಆದರೆ ಅದು ಯಾವುದಕ್ಕೂ ಉಪಯೋಗ ಇಲ್ಲದೆ ಬಿಟ್ಟು ಬಿದ್ದಿದೆ. ಅದು ಇದನ್ನೆಲ್ಲ ಸಮರ್ಪಕವಾಗಿ ಉಪಯೋಗಿಸಿಕೊಂಡ್ರೆ ನಮ್ಮ ಲಕ್ಷದ್ವೀಪಕ್ಕೆ, ಮಾಲ್ದೀವ್ಸನ್ನು ಬಿಟ್ಟು ಲಕ್ಷದ್ವೀಪಕ್ಕೆ ಹೋಗುವವರಿಗೆ ಮಂಗಳೂರಿನಲ್ಲೂ ಬೇಕಾದಷ್ಟು ಅವಕಾಶ ಮಾಡಿಕೊಡ್ಬೋದು. ಇಲ್ಲಿ ಬೇಕಾದಷ್ಟು ಪ್ಯಾಸೆಂಜರ್ ಇದ್ದಾರೆ. ನೀವೇನಾದರೂ ಹೋಗಿದ್ದೀರಾ ಅಥವಾ ಇಲ್ಲಿಂದ ಹೋಗಲಿಕ್ಕೆ ಯಾವ ಕಾನೂನಿನ ನಿಯಮಗಳೇನಾದರೂ ಅಡ್ಡಿ ಆಗುತ್ತಾ ಅಥವಾ ಎಷ್ಟು ಅಮೌಂಟ್ ಬೇಕಾಗುತ್ತೆ? ಇಲ್ಲಿಂದ ಹೋಗಲಿಕ್ಕೆ ನಾವು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೆವು. ಇಲ್ಲಿಂದ ಇದು ಪರ್ಮಿಟ್, ಇದು ಆಧಾರ್ ಕಾರ್ಡ್ ಕೊಟ್ಟು ಕೊಚ್ಚಿಯಿಂದ ಬರಬೇಕಾಗಿತ್ತು. ಆ ಒಂದು ಕಾರಣದಿಂದಾಗಿ ನಾವು ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಕೋವಿಡ್ ಕೋವಿಡ್ನ ಒಂದು ಏನು ಬ್ಲಾಕ್ ಆಯಿತು, ಬಂದಾಯಿತು, ಅದೊಂದು ಅಡ್ಡ ಬಂದಿದ್ದರಿಂದಾಗಿ ಅದನ್ನು ನಾವು ಕೈ ಬಿಟ್ಟೆವು ಇದರಲ್ಲಿ. ಆಮೇಲೆ ಆರಂಭಿಸೋಣ, ಅಲ್ಲಿ ಹೋಗಿ ಬರೋಣ ಅಂತ ಹೇಳಿದರೆ ಇಲ್ಲಿ ಆ ಬೋಟ್ಗಳೇ ನಿಂತೋಗಿತ್ತು, ಮಿನಿ ಶಿಪ್ಗಳೇ ನಿಂತೋಯಿತು. ಖರ್ಚು ವೆಚ್ಚಗಳೆಲ್ಲ ಎಷ್ಟು ಸರ್? ಖರ್ಚು ವೆಚ್ಚಗಳು ಒಂದು ವ್ಯಕ್ತಿಗೆ 5,500 ರೂಪಾಯಿ ಅಂತೇಳಿ ಆಗ ಇತ್ತು. ಈಗ ಅದರ ಬಗ್ಗೆ ಗೊತ್ತಿಲ್ಲ. ಅದು ನಮ್ಮ ಇಲ್ಲಿಯವರಿಗೆ. ಅದೇ ಲಕ್ಷದ್ವೀಪದಿಂದ ಬರುವವರಿಗೆ ಅದರ ದರ ಇದು ಕಡಿತಾ ಇದೆ. ಯಾಕೆಂದರೆ ಸಬ್ಸಿಡಿ ಅನ್ನೋ ನೆಪದಲ್ಲಿ
ಪರ್ಮಿಟ್ ಪ್ರೊಸೆಸ್ಗಳೆಲ್ಲ ಹೇಗೆ ನಡೆಯುತ್ತೆ ಅನ್ನೋದು? ನಾವು ಆಧಾರ್ ಕಾರ್ಡ್ ಅಥವಾ ನಮ್ಮ ಅಡ್ರೆಸ್ ಪ್ರೂಫ್ ಕೊಟ್ಟರೆ ಅದನ್ನು ಇಲ್ಲಿ ಅವರೇ ಒಬ್ಬರು ಏಜೆಂಟ್ ಥರ ಅವರ ಶಿಪ್ಪಿನ ಏಜೆಂಟ್ಗಳು ಅವರೇ ಮಾಡಿ ತರುವಂಥ ಒಂದು ವ್ಯವಸ್ಥೆ ಇತ್ತು. ಆದರೆ ಅದೆಲ್ಲವೂ ಮುಂದಿನ ದಿನಗಳಲ್ಲಿ ಇಲ್ಲೇ ಆಗಬೇಕು. ಯಾಕಂತ ಹೇಳಿದ್ರೆ ಈ ನಾವೇನು ವಿದೇಶಕ್ಕೆ ಹೋಗ್ತಾ ಇಲ್ಲ, ಅದು ನಮ್ಮದೇ ಲಕ್ಷದ್ವೀಪ ಆಗಿರೋದ್ರಿಂದ ಇಲ್ಲೇ ಅದಕ್ಕೊಂದು ಆಫೀಸ್ ಇಟ್ಟು ಆಧಾರ್ ಕಾರ್ಡ್ ಅದನ್ನು ದಾಖಲೆಗಳನ್ನು ಇಟ್ಕೊಂಡು ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆ ಬರಬೇಕು. ಅದು ಆದಷ್ಟು ಬೇಗ ಆದಷ್ಟು ಒಳ್ಳೆಯದು. ನೀವು ಹೇಳೋ ಪ್ರಕಾರ ಈಗ ಮೋದಿಯವರು ಹೋದ ನಂತರ ಅಲ್ಲಿಗೆ ಹೋಗುವಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ. ಎಲ್ಲರೂ ಕೂಡ ಕೇರಳವನ್ನೇ ಅನುಸರಿಸ್ತಾರೆ. ಆದರೆ ಹತ್ತಿರದಲ್ಲಿರುವಂಥದ್ದು ನಾವು ಮಂಗಳೂರಿಗೆ. ಇಲ್ಲಿನ ಜಿಲ್ಲಾಡಳಿತ ಅಥವಾ ಕರ್ನಾಟಕ ಸರ್ಕಾರಕ್ಕೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡಿದೆ ಆರಾಮವಾಗಿ ಲಕ್ಷದ್ವೀಪಕ್ಕೆ ನೋಡಿ, ಪ್ರಥಮವಾಗಿ ಹೇಳಬೇಕಂದ್ರೆ ಕರ್ನಾಟಕ ನಮ್ಮ ಸರ್ಕಾರಕ್ಕೆ ಪ್ರವಾಸೋದ್ಯಮವನ್ನು ಯಾವ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಬೇಕನ್ನುವಂತೆ ಜ್ಞಾನ ಇಲ್ಲದಾಗಿ ವರ್ತಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗ ಅದಕ್ಕೆ ಕಾನೂನಿನ ನೆಪಗಳನ್ನು ಏನಂತ ಹೇಳಿದರೆ ಆಗ ಹೇಳಿದಾಗೆ CRZ ಅಂತ ಹೇಳ್ತಾರೆ. ಯಾಕೆ ಇದನ್ನೆಲ್ಲ ಸರಿ ಮಾಡಲಿಕ್ಕೆ ಈಗಿನ ಕಾಲದಲ್ಲಿ ಅದು ಯಾವತ್ತೂ ಆಗಿರುವಂಥದ್ದು, ಈಗಿನ ಕಾಲದಲ್ಲಿ ಯಾಕೆ ಆಗ್ತಾ ಇಲ್ಲ? ಕೇರಳದಲ್ಲಿ ಇದೆ, ಇಲ್ಲಿ ಗೋವಾದಲ್ಲಿ ಇನ್ನಷ್ಟು ಬೇಕಾದಷ್ಟು ಅದನ್ನೇ ಬಳಸ್ಕೊಂಡು ಬದುಕ್ತಾ ಇದ್ದಾರೆ. ಇವತ್ತು ಯಾವುದು ಮಾಲ್ದೀವ್ಸು ಉಸಿರಾಟ ಆಡ್ತಾ ಇರುವುದೇ ಟೂರಿಸಮಿನಿಂದಾಗಿ ಅಂತ ಹೇಳುವವರು ನಾವು ಅದೇ ಟೂರಿಸಮನ್ನು ನಮಗೆ ನಾವು ಬಳಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇವತ್ತು ಒಂದೇ ಒಂದು ಟೂರಿಸ್ಟ್ ಬೋಟ್ಗಳನ್ನು ಸಮುದ್ರಕ್ಕೆ ಇಳೀಲಿಕ್ಕೆ ಗೊತ್ತಿಲ್ಲದ ಆಗದೇ ಇರುವ ಸ್ಥಿತಿ ಇದೆ ಈ ಕಾನೂನಿನಿಂದಾಗಿ. ಅದನ್ನು ಆದಷ್ಟು ಶೀಘ್ರವಾಗಿ ತೆಗೆದುಹಾಕಿ ವಿಪುಲವಾದ ಅವಕಾಶವನ್ನು ಅಥವಾ ಯುವ ಜನತೆಗೆ ಇಂದಿನಾದ ಅದಕ್ಕೆ ಅದರ ಬಗ್ಗೆ ಅಂದರೆ ಈ ಟೂರಿಸಮ್ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅದನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋಷ್ಟು ನಮ್ಮ ಆಸೆ. ಲಕ್ಷದ್ವೀಪಕ್ಕೆ ಇಲ್ಲಿಂದ ಗೂಡ್ಸ್ಗಳೆಲ್ಲ ನಿರಂತರವಾಗಿ ಹೋಗುತ್ತೆ. ಏನೆಲ್ಲ ಹೋಗುತ್ತೆ ಸರ್? ಎಷ್ಟು ಬೋಟ್ಗಳ ಮೂಲಕ ಹೋಗುತ್ತೆ? ಬೋಟ್ಗಳ ಸಂಖ್ಯೆ ಹೇಳಲಿಕ್ಕೆ ಕಷ್ಟ ಇದೆ, ಅಂದರೆ ತುಂಬ ಇದೆ. ಅದಕ್ಕೆ ಹೇಳಿದ್ದು ಜೆಲ್ಲಿ ಹೊಯ್ಗೆ ಈಗ ಸ್ಟಾಪ್ ಆಗಿದೆ, ಡಸ್ಟ್ ಮತ್ತು ಸ್ಟೀಲ್, ಇದು ನಮ್ಮ ಈ ಕನ್ಸ್ಟ್ರಕ್ಷನ್ ಮೆಟೀರಿಯಲಿನ ಪ್ರತಿಯೊಂದು ಐಟಮ್ಗೂ ಇಲ್ಲಿ ಮತ್ತು ಕೊಚ್ಚಿಯಿಂದ ಬೇಪೂರು ಪೋರ್ಟಿಂದ ಹೋಗ್ತಾ ಇದೆ. ಮತ್ತು ಇಲ್ಲಿಗೆ ಮುಂಚೆ ಗುಜರಾತಿಂದ ಕಾಸ್ಟಿಕ್ ಸೋಡಾದು ಶಿಪ್ಗಳು, ಅದು ಆ್ಯಕ್ಚುಲಿ ಮಿನಿಕೋ ಪ್ಯಾಸೆಂಜರ್ ಶಿಪ್ಗಿಂತಲೂ ದೊಡ್ಡದು, ಇಲ್ಲಿ ಬರ್ತಾಯಿತ್ತು. ಅದೆಲ್ಲವೂ ಈಗ ನಿಂತೋಯ್ತು. ಕಾರಣ ಅಳಿವೆಯಲ್ಲಿ ಡ್ರಜ್ಜಿಂಗಿನ ಕೊರತೆ ಇರ್ಬೋದು, ಈ ಕಾರಣವನ್ನೆಲ್ಲ ಇಡ್ತಾರೆ. ಯಾಕೆ ಇದಕ್ಕೆಲ್ಲ ಅವಕಾಶ ಮಾಡಿಕೊಂಡು ನಮ್ಮ ಕರ್ನಾಟಕಕ್ಕೆ ರೆವಿನ್ಯೂ ಕಲೆಕ್ಟ್ ಮಾಡಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಇದನ್ನೆಲ್ಲ ಆರಾಮವಾಗಿ ಎಷ್ಟು ಬೇಕಾದರೂ ಎಷ್ಟೋ ಒಂದು ಕಾರಣಗಳಿಂದಾಗಿ ಇದು ನಿಂತಿದ್ದರೆ ಯಾವುದು ಕಾನೂನು ಇದ್ರೂ ಸರಿಪಡಿಸ್ಕೊಂಡು ಮುಂದುವರಿಸ್ಕೊಂಡು ಹೋದರೆ ಉದ್ಯೋಗಕ್ಕೆ ಉದ್ಯೋಗ ಆಗ್ತದೆ. ಕರ್ನಾಟಕ ಸರ್ಕಾರಕ್ಕೆ ಬೇಕಾದಷ್ಟು ಪ್ರವಾಸೋದ್ಯಮದಿಂದ ಸಿಗುವಂಥ ಅವಕಾಶಗಳು ಸಿಗ್ತದೆ, ರೆವಿನ್ಯೂ ಬೇಕಾದಷ್ಟು ಬರುತ್ತೆ. ಅದನ್ನು ಉಪಯೋಗಿಸ್ಕೊಳ್ಳಲಿಕ್ಕೆ ಗೊತ್ತಿಲ್ಲ. ಅದಕ್ಕೆ ಸಮರ್ಪಕವಾದ ಅಧಿಕಾರಿಗಳು ಬಂದು ಕೂತ್ಕೋಬೇಕು, ಸಮರ್ಪಕವಾದ ಮಂತ್ರಿಗಳು ಬಂದು ಕೂತಾಗಲೇ ಅದು ಸಾಧ್ಯ. ರಾಜರತ್ನ ಸನಿಲ್. ಇದಿಷ್ಟು ಮೀನುಗಾರ ಮುಖಂಡ ಆಗಿರ್ತಕ್ಕಂಥ ರಾಜರತ್ನ ಸನಿಲ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.